ಚಂದ್ರಿಗೆ ಈ ಸರಿನು ಹೆಣ್ಣಂತ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಸುಮಾರು 500 ವರ್ಷಗಳ ಹಿಂದಿನ ಮನೆ ವಾಡ. ಎಲ್ರಿಗೂ ಸ್ವಾಗತ. 4 ರಿಂದ 6 ಎಕರೆ ಐತ್ರಿ ಇದು. 12,000 ಟೋಟಲ್ ಇನಾಮ್ ರೀ ಇವ್ರದ. ಅದು ಜಮೀನ 5,000ಕ್ಕೆ ಆದಿಲ್ ಶಾಹಿಂದ ಬಂದತ್ರಿ ಇದು ನಾಮ್. ಇದ್ರಾಗ 500 ಚೀಲ ಜೋಳ ಹಿಡಿಯುವಂಥ ಲೇವಿ ಹಿಡಿಯುವಂಥ ಒಂದು ಹಗೆ ಐತ್ರಿ ಅದ್ರಾಗ. ಹಗೆ ಅಂದ್ರೆ ಜೋಳ ಸ್ಟಾಕ್ ಮಾಡುದ್ರಿ. ಇದು ಆಡಳಿತ ವ್ಯವಸ್ಥೆ ರೀ ಈ ಗೇಟಿಗೆ. ಅದು ರೆಸಿಡೆನ್ಷಿಯಲ್ ರೀ. ಇತ್ತೇನೈತಿ ನಮ್ದು ಆಕಳು ಎತ್ತು ದನ ಎಮ್ಮೆ ಈ ಸಿಸ್ಟಮ್ ಈ ಕಡೆ ಭಾಗದಾಗ ಐತ್ರಿ. ಇದ ಮದನಾದಿ ಅಲ್ಲಂ ಪ್ರಭು ರೀ ಇವನ ರೀ. ಶ್ರೀ ಮದನಾದಿ ಅಲ್ಲಮ ಪ್ರಭು ಬೃಹನ್ಮಠ ತೇರ್ದಳ. ಸ್ನೇಹಿತರೆ, ಇದು ನಾನಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ರಬಕವಿ ತಾಲೂಕಿನಲ್ಲಿರುವಂತಹ ಹನಗಂಡಿ ಅಂತನ್ನುವ ಗ್ರಾಮದಲ್ಲಿರುವಂತಹ ವಾಡೆ. ಸುಮಾರು 500 ವರ್ಷಗಳ ಹಿಂದಿನ ಆದಿಲ್ ಶಾಹಿ ದೊರೆಗಳಿಗೆ ಅಧೀನರಾಗಿದ್ದಂತಹ ಇಲ್ಲಿನ ಸಾಮಂತರ ವಾಡೆ. ಇಲ್ಲಿ ತಾಯಿ ಸಾಹೇಬ ಸಿನಿಮಾ ಕೂಡ ಶೂಟಿಂಗ್ ಆಗಿದೆ 25-26 ವರ್ಷಗಳ ಹಿಂದೆ. ಹೇಗಿದೆ ಈ 6 ಎಕರೆ ವಿಶಾಲವಾದ ವಾಡೆ? 12,000 ಎಕರೆ ಭೂಮಿ ಇದ್ದ ಈ ವಾಡೆ. ನೋಡೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ, ಬನ್ನಿ. ನಮ್ಮ ಜೊತೆಗೆ ಪ್ರಸನ್ನ ಕುಮಾರ್ ದೇಸಾಯಿ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಏನಿದ್ದೀರಾ ಹಿನ್ನೆಲೆ? ಇದು ನಮ್ಮ 33 ಹಳ್ಳಿ ಇನಾಮ್ ರೀ. 33 ಹಳ್ಳಿ ಇನಾಮ್ ಆದಿಲ್ ಶಾಹಿ ಕಾಲಕ್ಕೆ ಬಂದದ್ದೈತೆ ರೀ. 17ನೇ ಶತಮಾನದಾಗ ಮೂಲ ಪುರುಷ ಕಿಟಪ್ಪ ದೇಸಾಯಿ ರೀ. ತೀರದಾಳದಿಂದ ಬರ್ತಾರೆ. ತೀರದಾಳ ಇರ್ತೈತೆ ಮೊದಲು ವಾಡೆ ರೀ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ಯಾರ ಇವ್ರು. ಇಲ್ಲಿ ಬಂದು ಕಟ್ಟಾರು. ಆದರೆ ಈ ಹನುಮಪ್ಪ ಈ ವಾಡೆಕ್ಕಿಂತ ಪೂರ್ವದಾಗದ ನಾವು ನೋಡ್ರಿ. ಈ ವಾಡೆ ಪೂರ್ವ ಅದಾನ್ರಿ ಅವ. ಇದು ಆಡು ಭಾಷೆಯಲ್ಲಿ ಬಂದದ್ದು. ನಮಗೆ ಲಿಖಿತವಾದ ನಮಗೆಲ್ಲ ಹಿರಿಯರು ಹೇಳ್ಕೊತ ಬಂದದ್ದು. ಸಾಧು ಸಂತರ ನಮ್ಮಲ್ಲೇ ಊರಾಗ ವಯಸ್ಸಾದವ್ರು ಹೇಳ್ಕೊತ ಬಂದದ. ಇದು ಊರು ಹೊರಗೆ ಹನುಮಪ್ಪ ಊರು ಅಲ್ಲಿ ಇತ್ತು. ಅಲ್ಲಿ ದಿಗಂಬರೇಶ್ವರ ಗುಡಿ ಇತ್ತಕ್ಕೆ ದೇವಸ್ಥಾನ ಗ್ರಾಮ ದೇವತೆ ಇದೆ ಅಲ್ಲಿ ಇತ್ತು ರೀ. ಅದು ಅಲ್ಲಿ ಪ್ಲೇಗ ಮಲೇರಿಯಾ ಬರಂತಲೇ ಜನ ಶಿಫ್ಟ್ ಆಗ್ಯಾರ ಅಲ್ಲಿ ಏನ್ರಿ. ಆಮೇಲೆ ಇವರು ಇಲ್ಲಿ ಬಂದು ಕಟ್ಟ್ಯಾರ. ಊರಿಗೆ ಕಡೆ ಹಬ್ಬ ಐತೈತೆ. ಈಗ ಸ್ಟಾರ್ಟೆಡ್ ಗೇಟ್ ರೀ ಇದು. ಈ ವಾಡೆಗೆ ಸ್ಟಾರ್ಟೆಡ್ ಗೇಟ್ ಇದು. ಈಗ ಇದು ಒಂದರಿ ಮೇನ್ ಗೇಟ್ ಇದು ಇತ್ತು. ನಂತರದಾಗ ಏನಾಗೈತ್ರಿ ಅದು ಈ ಮನೆಗೆ 8 ತಲೆ ದತ್ತಕ್ಕಾಕತ್ರಿ. ಮೂಲ ಪುರುಷ ಕಿಟಪ್ಪ ದೇಸಾಯಿ ಇವ್ರು ಬರೋದು ಶಿವನಿಗಿಂದ ಬರ್ತಾರೆ ದೇವ್ರ ಇಬ್ಬರಿಗಿತ್ಕೊಂಡು. ಯಾಕೆ ಬರೋಕೆ ಕಾರಣ ಅಂದ್ರೆ ಹೇಳೋರು ಪ್ರಕಾರ ಅಂದ್ರೆ ಇವ್ರ ತಂಗಿ ಪದ್ಮಾವತಿ ಹತ್ತಿರದಾಳೆ. ಅಲ್ಲಿ ದೀಪಾವಳಿಯಾಗ ಆರತಿ ಬೆಳೆಸ್ಕೊಂಡಿಂದ ನಿನಗೆ ಏನು ಬೇಕನ ಅಂತಲೇ ಇಲ್ಲಿ ಏನೈತೆ ಆಸ್ತಿ ಅದು ನಮಗೆ ಬೇಕು, ನನಗೆ ಕೊಟ್ಟು ಬಿಡ್ರಿ ಅಂತಲೇ ಅದನ್ನು ಕೊಟ್ಟಿದ್ದು ಶಿಫ್ಟ್ ಬಂದಾರೆ ಇವರು ಈ ಭಾಗಕ್ಕೆ. ಇದು ಹೇಳೋ ಪ್ರಕಾರ. ಈಗ ಅಂದ್ರೆ ಈ ಡೋರ್ ಮೇನ್ ಡೋರ್ ಇದು ಹನುಮಪ್ಪನ ಗುಡಿ. ಹಾಂ ರೀ. ಅದು ಪೂರ್ವೇನ ಐತ್ರಿ. ಅದು ಈಗ ನಾವು ಹೊಸಾದ 2009 ಕಟ್ಟಿದ್ವಿ. ಅದ್ರ ಮೊದಲೊಂದು ಕಟ್ಟಿದ್ದಿತ್ತು ರೀ. ಬಾದಾಗಿತ್ತು. ಅದು ಡೆವಲಪ್ ಆಗೈತೆ ಅಷ್ಟ. ಇದು ಬುರ್ಜ. ಇದ್ರಾಗ 500 ಚೀಲ ಜೋಳ ಹಿಡಿಯುವಂಥ ಲೇವಿ ಹಿಡಿಯುವಂಥ ಒಂದು ಹಗೆ ಐತ್ರಿ. ಅದ್ರಾಗ ಹಗೆ ಅಂದ್ರೆ ಜೋಳ ಸ್ಟಾಕ್ ಮಾಡುದ್ರಿ. ನೀವು ಉಗ್ರಾಣ ಅಂತಿರಲ್ಲ ಹಂಗೆ ಲೇವಿ ತುಂಬ್ತಿದ್ರ ಸ್ಟೋರೇಜ್. ಹಾಂ ಸ್ಟೋರೇಜ. ಅದು 2000 ಇಶ್ವಾಗಿ ಇದು ಕೊಲ್ಯಾಪ್ಸ್ ಆತ್ರಿ. ಅದು ಬಿದ್ದೋಯ್ತು. ಹಾಂ ಬಿದ್ದಾದ್ಮೇಲೆ ಇಲ್ಲಿ ಒಬ್ರು ಇರ್ಸನಗೌಡ ಪಾಟೀಲ್ ಹತ್ತಿದ್ರು. ಅವರು ಊರು ಗೌಡ್ರು. ಅದಕ್ಕೆ ಈ ಊರು ಗೌಡಿಕಿತ್ತು ಅವರಿಗೆ. ಅವ್ರು ಹೇಳ್ರಿ ಒಳಗೆ ಒಂದು ಹಗೆ ಐತಿ. ನಾನು ಲೇವಿ ತುಂಬ್ತಿದ್ದೀವಿ ನಂಗೆ ಗೊತ್ತೈತೆ ಅಂತಲೇ ಅಲ್ಲಿ ಓಪನ್ ಮಾಡಿ ನೋಡಿದೀವಿ ನಾವು. ಅದು ಅವಾಗ ಅದು ಇತ್ತು ರೀ. ಐತಿ ಈಗೂ ಐತೆ. ಅದ್ರ ನಮ್ಮ ಮ್ಯಾಗೆಲ್ಲ ಸಿಮೆಂಟ್ ಯಾರೇ ಬಿದ್ದಿದ್ದಾರತ್ತೆ ಪರ್ಸೆ ಕ್ಲೋಸ್ ಮಾಡಿವಿ. ಈಗಾದರೂ ಹಾಂ ಮೇಗಿಂದ ಅಷ್ಟು ಒಳಗೆ ಐತ್ರಿ ಅದೆಲ್ಲ. ಆಮೇಲೆ ಇದನ್ನು ಮಾತ್ರ ಕಟ್ಟಡ ಮಾಡಿವಿ ನಾವು. ಎಷ್ಟು ತುಂಬ್ತಿತ್ತು ಅಂದ್ರೆ ಸರ್? 500 ಚೀಲ ಅಂದರೆ 500 ಚೀಲ ಅಂದ್ರೆ 500 ಕ್ವಿಂಟಲ್ ಜಾಸ್ತಿ ಇರೋದು. 5 ಟನ್. ಹಾಂ 5 ಟನ್ಕಿಂತ ಜಾಸ್ತಿ ಆಗ್ತೈತೆ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಗೋಣಿ ಚೀಲ ತುಂಬಿದ್ರಂದ್ರೆ 1 ಕ್ವಿಂಟಲ್ 15ರಿಂದ 20 ಚೀಲ kg ಆಕೈತೆ. ಅದು ಅಂಥವು 500 ಚೀಲ ಅಂದರೆ ಒಂದು 6 ಟನ್ನು. 6 ಟನ್ ನೋಡ್ರಿ ಹೆಚ್ಚು. ಓ ಅಷ್ಟು ಧಾನ್ಯ. ಹಾಂ ಸ್ಟಾಕ್ ಮಾಡ್ತಿದ್ರು. ಕಿಟ್ಟಪ್ಪ ದೇಸಾಯಿ ಎಷ್ಟು ವರ್ಷದಿಂದ? ಅವು 17ನೇ ಶತಮಾನದಾಗ ಬರೋವ್ರಲ್ಲ. ಆದಿಲ್ ಶಾಹಿ ಕಾಲಕ್ಕೆ ಬರ್ತಾನ. ಅವಾಗ ಬರ್ತಾನೆ ರೀ. ತೀರ್ದಾಕ ಇವ್ರದ್ದು ವಾಡೆ ಇತ್ತು ತೀರ್ದಾಳ. ಹಾಂ ಆಮೇಲೆ ಇಲ್ಲಿ ಶಿಫ್ಟ್ ಆಗ್ಯಾರ ರೀ ಇವ್ರು. ಶಿಫ್ಟ್ ಅಂದ್ರೆ ಆ ಸಣ್ಣದೈತ್ರಿ ಅದು. ಇವ್ರಿಗೆ ಇನಾಮ್ ಇರೋದು 5,000 ಎಕರೆ. ಹಿಂದಿಂದ 7,000ಕ್ಕೆ ಕೊಂಡ್ಕೊಂಡಾರ್ರಿ ಇವ್ರು. 7,000 ಎಕರೆ. ಹಾಂ 12,000 ಟೋಟಲ್ ಇನಾಮ್ ರೀ ಇವ್ರದ್ದು. ಅದು ಜಮೀನ 5,000ಕ್ಕೆ ಆದಿಲ್ ಶಾಹಿಂದ ಬಂದತ್ರಿ ಇದು ನಾಮ್. ಆದಿಲ್ ಶಾಹಿ ಅಫ್ಘಾನಿಸ್ತಾನದಾಗ ಒಂದು ಸಿಸ್ಟಮ್ ಐತ್ರಿ. ಏನು ದೊಡ್ಡ ಮಗ್ಗ ಎಲ್ಲ ರೀ ಆಸ್ತಿ. ಹಾಂ 2ನೇ ನಂಬರ್ದಾಗ ಏನೂ ಕೊಡಂಗಿಲ್ಲ ರೀ. ಹಾಂ ಏನೂ ಕೊಡಂಗಿಲ್ಲ ರೀ. ಇಲ್ಲ ರೀ ಕೊಡಂಗಿಲ್ಲ ರೀ. ಅದೊಂದು ಸಿಸ್ಟಮ್ ಇತ್ತು ಆಗಿನ ಟೈಮ್ದಾಗ. ಹಾಂ ಅವರು ಮದರ್ ಏನು ಮಾಡಿದಾರೋ ಅವ್ರು ಇಬ್ಬರು ಅಣ್ಣ ತಮ್ಮ ಇರೋದು. ಸಣ್ಣವನ್ನ ಕಳಿಸ್ಬಿಡ್ತಾನೆ, ನೀನು ಯಾವತ್ತಿದ್ರು ಹೊಡಿತಾರೆ ಅವ್ರು ಅಂತ ಹೇಳಿ. ಎಷ್ಟು ಬಳಂಗಡಿ ಬಂಗಾರ ಕೊಟ್ಟು ಕಳಿಸ್ತಾರೆ. ಅವ ಬಂದು ಈ ಕಡೆ ಸಾಮ್ರಾಜ್ಯ ಮಾಡ್ಯಾನಂತ ಇಲ್ಲಿ ಅಫ್ಘಾನಿಸ್ತಾನ. ಆವಾಗ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಬಿಸ್ನೆಸ್ ರೀ. ಅಂದ್ರೆ ಬೆಳ್ಳಿ ಬಂಗಾರ ರೀ ಕಾಳ ಕಡಿ ಇನ್ನಿತರ ಒಟ್ಟು. ಒಮ್ಮೆ ಒಂಟಿ ಮೇಲೆ
ಮತ್ತು ಆನೆ ಮೇಲೆ ಬಂಗಾರ ತರೋ ಹೊತ್ನ್ಯಾಗ ಒಂದು ಒಂಟಿ ಇವ್ರು ಈ ಕಡೆ ತೊಗೊಂಬಂದ ನೀವು ಯಾರು ಕಿಟ್ಟಪ್ಪ ದೇಸಾಯಿ ಏನು ರೀ ಪ್ರಥಮ ಮೂಲ ಪುರುಷ ಅವನ ರೀ ಅವ ತೊಗೊಂಬಂದಗಳೇ ರೀ ಅವಾಗಿಂದ ಇದ್ರ ಪ್ರಕಾರ ಎನ್ಕ್ವೈರಿ ಆಗೈತೆ ಅದು ಯಾರು ಹೋದ್ರು ಏನು ಹೋತು ಎಲ್ಲಿ ಹೋತು ರಾಜನ ರೀ ಅದಕ್ಕಾಗಿ ಏನೋ ಅಂತಿತ್ತು ವೈಶಿಷ್ಟ್ಯ ಐತತಿ ನಮ್ಮ ಸ್ವಲ್ಪ ವೀರ ಇದ್ದಾರೆ ಇವರು. ಹಾಂ ಇನಾಮ್ ಕೊಟ್ಟಾರ 33 ಹಳ್ಳಿ 33 ಹಳ್ಳಿ ಹನಗಂಡಿ ಮದನಮಟ್ಟಿ ಹಳೆಂಗಳಿ ತಮ್ದಡ್ಡಿ ರೀ ತೀರ್ದಾಳ ಶಿಗುಣ್ಸಿ ರೀ ಏನು ರೀ ಕೌಂಟ್ಗೊಪ್ಪ ರೀ ಏನು ರೀ ದರೂರ್ ಸಪ್ತಸಾಗರ ಸಂಕ್ರಟ್ಟಿ ರೀ ಚಿಕ್ಕುಡ ಮುಂದೆ ಸಿದ್ದಾಪುರ ರೀ ಎಲ್ಪಾರಟ್ಟಿ ಹಾರುಗೇರಿ ರೀ ಇಬ್ರೆಟ್ ರೀ ಮುಂದೆ ಹಿಡ್ಕಲ್ ರೀ ಹಂಜಗುಂದ ಮುಗುಳುಕೋಡ ಮೂಡಲಿಗೆ ಮುನ್ಯಾಳ ಹಳ್ಳೂರು ಶಿವಾಪುರ ಗುರ್ಲಾಪುರ ಮತ್ತು ಬಿಸನಾಳದ ಒಂದು ಸ್ವಲ್ಪ ಏನೋ ಐತಿರಿ ಅದು ಇಷ್ಟು ಇವ್ರು ಇಷ್ಟು ಹಳ್ಳಿಗಳ ಇನಾಮ್ ರೀ ಇಜಾಮ್ ರೀ ಇನ್ನ ಮೀನ್ಸ್ ಏನೋ ಅವರು ಅದಕ್ಕೆ ಯಜಮಾನ್ಕೆನಾ ಹಾಂ ಅಷ್ಟು ಜಮೀನ ಅಷ್ಟು ಇವ್ರಿಗೆ ರೀ ಇವರು ಸಿಸ್ಟಮ್ ಅದ ಅವು ಮ್ಯಾಗ ಇವ್ರು ಏನು ವಸೂಲಿ ಮಾಡ್ಬೇಕು ಮಾಡಿ ಮ್ಯಾಗ ರಾಜ ಕುಡ್ದು ಉಳ್ದು ಹೆಚ್ಚಿಂದಲ್ಲ ಇವ್ರು ಇಟ್ಕೊಂಡು ಕಾಂಟ್ಯಾಕ್ಟ್ ಬಸ್ ಅತ್ತಾರಲ್ಲ ಈಗೇನು ಬರ್ತದೆ ಹಂಗೆ ಇದು ಬಂದದ್ರಿ ಅದು ಓಕೆ ಇದು ಕಂಟಿನ್ಯೂ ಅಲ್ಲಿಂದ ದತ್ತಕ್ಕೆ ಬರ್ತೈತೆ ರೀ ಅದು ಹಾಂ 8 ತಲೆ ಅವನೇನು ಇಡೋದನ ರೀ ದತ್ತಕ್ಕೆ ಹಾಂ ದತ್ತಕ್ಕೆ ರೀ ಮಕ್ಕಳನ್ನ ಆಗಿಲ್ಲ ರೀ ಆಗಿಲ್ಲ ಆಗಿಲ್ಲ ಯಾಕೆ ಕಿಟ್ಟಾಪು ಆಗಿಲ್ಲ ರೀ ಅದ್ರ ಮುಂದೆ ಶಂಕರಗೌಡ ಬರ್ತಾನೆ ರೀ ಮುಂದೆ ಜಕ್ಕಪ್ಪ ಬರ್ತಾನೆ ಹಿಂಗೆಲ್ಲರೂ ಬರ್ತಾರೆ ರೀ ಪಾಯಪ್ಪನ ತಕ ಈ ಪಾಯಪ್ಪ ಏನೈತೆ ರೀ ನಾಡೋ ಡಾಕ್ಟ್ರ್ ಮನೆಯಿಂದನೂ ಇದು ದತ್ತಕ್ಕೆ ಬಂದಾರ ರೀ ಮನೆ ಹಾಂ ಬಂದದ್ರಿ ಹಾಂ 8 ತಲೆ ರೀ ನಮ್ಮ ಆತ ಹುಟ್ಟಿದ 8ನೇದ ನಮ್ಮ ಅಪ್ಪ 9 10ನೇದು ರೀ 10ನೇ ಜನರೇಷನ್. ಹಾಂ ನಂದು 10ನೇ ಜನರೇಷನ್ ನಮ್ಮ ಮಕ್ಳು 11ನೇದು ರೀ. ಓಕೆ ಆವಾಗ ಯಾಕಿದು ಮಕ್ಳು ನಮ್ಮ ಅಜ್ಜ ಮಕ್ಳು ಆಗಂತಲೇ ಇಲ್ಲಿ ಕಡೆ ಭಾಗದಾಗ ದೋಷಿಗಾರ ಅತ್ತಾರೆ ಒಂದು ಶಬ್ದ ಹಕ್ಕಿ ಪಣ ಕಟ್ತಾರೆ ಗೊತ್ತೈತೇನು ರೀ ನಿಮ್ಗೆ ಗೊತ್ತಿಲ್ಲ ಕಾಣ್ರಿ ಅವು ರಾತ್ರಿ ತಿರುಗಾಡ್ತಾರೆ ರೀ ಅವ್ರು ಜನ ಒಂದು ಕೆಲವೊಂದು ವರ್ಷದಾಗ ಕೆಲವೊಂದು ದಿವ್ಸ ಬರ್ತಾರೆ ಅವ್ರು ಹಕ್ಕಿ ಪಣ ಕಟ್ಟವ್ರು ಅದ ರಾತ್ರಿ ಅಮಾವಾಸ್ಯೆ ದಿವಸ ಅಡ್ಡಾಡ್ತಾರೋ ಅದ ಪಣ ಕಟ್ಟವನ್ನ ಜ್ಯೋತಿಷ್ ಕೋಟ್ಗೆ ಈಗಾದ್ರೂ ಬರ್ತಾರೆ ರೀ ಯಾವಾಗ ಎದ್ದು ನಮ್ಮ ಊರಿಗೆ ಗಟ್ಟ ಆತಲ್ಲ ಎಲ್ಲ ಊರ ತಿರ್ಗಾಡ್ತಾರೆ ಸಿಟಿ ಗಟ್ಟ ಗೊತ್ತಾಗಂಗಿಲ್ಲ ಅದು ಹಳ್ಳಿಯಾಗಿನ ಪರಂಪರೆ ಐತೆ ರೀ ಅಲ್ಲಿ ಆ ಹನುಮಪ್ಪ ಮುಡಿ ಈ ಬಸ್ ಒಂದು ನಮ್ಮ ಜೈನ್ ಮಂದಿರ ಐತೆ ರೀ ಈ ಎರಡೂ ಎದುರಿಗೆ ಇರೋದ್ರಿಂದ ಸಂತಾನ ಭಾಗ್ಯ ಇಲ್ಲಿ ಮನೆಗೆ ಅದನ್ನು ಕ್ಲೋಸ್ ಮಾಡಿರಿ ಇದನ್ನು ಓಪನ್ ಮಾಡಿರಿ ಅಂತೇಳಿ ಇಡೋರು. ಹಾಂ ಈಗ ಭಾಗಕ್ಕೆ ಅವ್ನು ಹೇಳಿದ ಮೇಲೆ ಇದನ್ನು ಕಟ್ಟಿ ಮಾಡಿ ಓಪನ್ ಮಾಡಿ ನಮ್ಮ ಅಜ್ಜನ ಒಳಗೆ ತೊಗೊಂಡೋಗ್ಯಾರ ರೀ. ಮೊದಲು ಹಂಗಾರೆ ಇದು ಕ್ಲೋಸ್ ಇತ್ತು ಈ ಗೋಡೆನ ಹಿಂಗೆ ಗೋಡೆ ಹಿಂಗೆ ಗೋಡೆ ಇತ್ತು ಕಂಟಿನ್ಯೂ. ಸೊ ಆಮೇಲೆ ಅವ್ರು ಹೇಳಿದ್ರು ಎರಡು ಆ ಕಡೆ ಜೈನರ ಗುಡಿ ಇದೆ ಈ ಕಡೆ ಹನುಮಪ್ಪನ ಗುಡಿ ನೀವು ಆ ಡೋರಲ್ಲಿ ಓಡ್ಬೇಡಿ ಅಂತ. ಹಾಂ ಇದು ಆಮೇಲೆ ಮಾಡಿದ್ರು. ಹಾಂ ಆಮೇಲೆ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇದನ್ನು ಓಪನ್ ಮಾಡಿ ಆಮೇಲೆ ಮಕ್ಕಳಾಯ್ತಾ? ಹಾಂ ನಮ್ಮ ಅಜ್ಜ ಹೊಟ್ಲೆ ಇದ್ದಾಗ ಹೊಟ್ಲೆ ಇದ್ದಾಗ ಇದನ್ನೆಲ್ಲ ಮಾಡ್ಯಾರ ರೀ ಅದನ್ನು ಅವ್ನು ಹುಟ್ಟಿದ ಮೇಲೆ ಇದ ಬಾಗ್ಲೇ ಓದಾರ ರೀ ಅವನು. ಸೂಪರ್. ಹಾಂ ಅವ್ರು 3 ಮಂದಿ ಅನ್ನತ್ತಮ್ಮ 2 ತಂಗಿರಿ ಅಲ್ಲಿ ಸಂತಾನ ಸ್ಟಾರ್ಟ್ ರೀ ನಮ್ದು. ಸ್ಟಾರ್ಟ್ ಅವ್ರು 8 ನಮ್ಮ ಅಪ್ಪ 9 ರೀ ನಾವು 10 ನಮ್ಮ ಮಕ್ಕಳು 11 ಈಗ ರೀ ಇದು ಈಗ ರೆಗ್ಯುಲರ್ ನಡೀತಾ ಇದೆ. ನಡೆದೈತೆ ರೀ. ಅಂದರೆ ಇದು 500 ವರ್ಷದ ಹಳೆ ವಾಡೆನಾ? 500 ಯಾಕ್ರಿ ಈ ಸಾಧಾರಣ 17ನೇ ಶತಮಾನ ಹಿಡ್ಕೊಂಡು ಈ ಕಡೆ ನೋಡಿರಿ 800 ವರ್ಷ ಅಂದರೆ ಇದು ಅಲ್ಲಿ ಶಿಫ್ಟ್ ಆಗ್ಯಾರ ಅಂತಲೇ ಒಂದು 500-600 ವರ್ಷ ಇರ್ಬೋದು ಇಷ್ಟ ನಮ್ಮ ಗ್ಯಾಸ್ ರೀ. ಸರ್ ಈ ಕೋಟೆ ಗೋಡೆ ಇದೆಯಲ್ಲ ಸರ್ ಎಷ್ಟು ಎತ್ತರ ಇದ್ರೆ ಏನು ಸರ್ ಇದು ಸಿಸ್ಟಮ್ ಏನೈತೆ ರೀ ಇಷ್ಟ ಇತ್ತೈತೆ ರೀ ಇದು ಮೊದಲು. ಹಾಂ ಇದು ರೀ ಹಾಂ ಇದೇನೋ ಒಂದು ಕ್ರ್ಯಾಕ್ ಐತ್ರಲ್ಲ ಒಳಗೆ ಅಷ್ಟೇ ಇತ್ತರದ ಅದನ್ನು ಹಿಂದಿಂದ ಕಟ್ಟ್ಯಾರ ಹತ್ರ ಅದನ್ನು ಹೈಟ್ ಮಾಡಿದ್ರಿ. ಆದರೆ ಈಗ ಲೈಟ್ ಕಲರ್ ಕಾಣುತ್ತಲ್ಲ ಅದು ಆಮೇಲೆ ಹೈಟ್ ಮಾಡ್ಯಾರ ಸಿಮೆಂಟ್ ಮಾಡೋದು ಆಮೇಲೆ ಕಟ್ಟ ತೆಗೋಣಗ. ಎಸ್ ಬನ್ನಿ ವಾಡ ಎಲ್ರಿಗೂ ಸ್ವಾಗತ. ಇದು ಹನಗಂಡಿ ಅಂದ್ರೇನು? ಪೂರ್ವಿ ಹೆಸರು ಇದಕ್ಕೆ ಹೊಣ್ಣಗಿಂಡಿ ರೀ ಇದು. ಹೊನ್ನಗಿಂಡಿ. ಹೊಣ್ಣಗಿಂಡಿ ಹನಗಂಡಿ ಇದ್ದಂದ್ರೆ ಹನಗಂಡಿ ಆಮೇಲೆ ಆಗೈತೆ ಅದು. ಈ ಹಳೆ ನಕಾಶೆ ಅದು ನೋಡ್ರಿ ಹಳೆ ಇಂಗಳೆ ಏನೈತ್ರಿ ಹಳೆ ಇಂಗಳೆ ಅತ್ತೈತೆ ಅದ ಹಂಗೆ ಜನರು ಹಳೆಂಗಳಿ ಹಾಕೋತ ಬಂದೈತಿ ಹಂಗೆ ರೀ ನಮ್ಮ ಹನಗಂಡಿ ನೋಡ್ರಿ ಇದು ಏನಾಗೈತಿ ಹೊಣ್ಣಗಿಂಡಿ ಇದು ಸ್ಟಾರ್ಟೆಡ್. ಹೊನ್ನು ಅಂದರೆ ಚಿನ್ನ. ಹಾಂ ಹೊನ್ನಗಿಂಡಿ ಬಿಕೇಮ್ ಹನಗಂಡಿ ಆಡು ಭಾಷೆಯಲ್ಲಿ. ಸುಮಾರು 4-6 ಎಕರೆ. ಓಕೆ ಏನೇನಿದೆ ಸರಿ ವಾಡೆಲಿ? ಇವನು ನಮ್ಮ ವಾಡ್ಯದಲ್ಲೇ ಬಾವಿ ಐತ್ರಿ. ಇದು ಆಡಳಿತ ವ್ಯವಸ್ಥೆ ರೀ ಈ ಗೇಟಿಗೆ. ಅದು ರೆಸಿಡೆನ್ಷಿಯಲ್ ರೀ. ಆ ಗೇಟ್ ರೆಸಿಡೆನ್ಷಿಯಲ್. ಹಾಂ ಇತ್ತೇನೈತಿ ನಮ್ದು ಕೃಷಿ ಆಕಳು ಎತ್ತು ದನ ಎಮ್ಮೆ ಈ ಸಿಸ್ಟಮ್ ಈ ಕಡೆ ಭಾಗದಾಗ ಐತ್ರಿ. ಅವಾಗ ಪೂರ್ವಿ ರೀ ಅದು ಏನು ರೀ ಅಂದ್ರೆ ಎಲ್ಲ ಸಪ್ರೇಟು ಸಪ್ರೇಟ ರೀ. ಮನೆಗೆ ಆಫೀಸ್ ಮಿಕ್ಸ್ ಮಾಡಂಗಿಲ್ಲ, ಆಫೀಸ್ಗೆ ಕೃಷಿ ಮಿಕ್ಸ್ ಮಾಡಂಗಿಲ್ಲ. ಹ್ಞೂ ರೀ ಆ ಥರ. ಅದಕ್ಕೆ ಎಲ್ಲ ಬೇರೆ ಬೇರೆ ಸಿಸ್ಟಮ್ ಐತ್ರಿ. ಮತ್ತು ಈಗ ಏನಾಗಿಬಿಟ್ಟೈತೆ ನಮ್ಮಲ್ಲಿ ಈಗ ಇದು ನಮ್ಮಲ್ಲಿ ನಿಮ್ಗೆ ಅದು ದೊಡ್ಡ ಮಗ್ಗ ಇರ್ತೈತೆ ಅಂತ ಏನ್ರಲ್ಲ ನಮ್ಮ ಅಜ್ಜ ದೊಡ್ಡವ್ರಿ ದೊಡ್ಡವರು. ಹಾಂ ಅವ್ರಿಗೆ 2 ತಮ್ಮಗಳು ಇದ್ದಾರೆ. ಆದರೆ ಬ್ರಿಟಿಷ್ ಆ್ಯಕ್ಟ್ ಪ್ರಕಾರ ಆವಾಗಿನ ಆ್ಯಕ್ಟ್ ಪ್ರಕಾರನ ದೊಡ್ಡವಾಗ ಇದು
ವಾಡೆ ಅಂತೇಳಿ ಬಿಟ್ಟಾರ್ರಿ ಅವಾಗ ಅವಾಗ ಅವ್ರು ಬೇರೆ ಹೋಗುದು ಅದಕ್ಕೆ ಈಗ ನಾವೇನೈತಿ ನಮ್ಮ ಆಜಾಗ ನಮ್ಮ ಅಪ್ಪ ನಡ್ಕೊಂಡು 4 ಮಂದಿ ರೀ 4 ಮಂದಿ ಇದೀವಿ ರೀ ಒಳಗೆ. ಸೊ ನಿಮ್ಮ ಅಪ್ಪ ದೊಡ್ಡವರು? ಸಣ್ಣವ್ರು ರೀ ಅಲ್ಲ. ಅವ್ರು ಸಣ್ಣವರು? ಹಾಂ ಓಕೆ. ಅಪ್ಪ ಸಣ್ಣವ್ರು. ಈಗ ಹಂಗಿಲ್ಲ ದೊಡ್ಡವ್ರಿಗೆ ಅಂತೇನಿಲ್ಲ? ಎಲ್ಲರಿಗೀಗ ಹಾಂ ಜಮೀನಕ್ಕೆ ಸಿಲಿಂಗ್ ಏರಿಯಾ ತಂದ್ರೆ ಸ್ವತಂತ್ರ ಬಂದ್ ಮಾಡತ್ತ. ಅದೇ ಮಿನಿಮಮ್ ಉಳುವನೆ ಭೂಮಿ ಹೊಡಿಯ ನಾವು ಮಾಡಿರಲಿ ಅವಾಗ 56 ಎಕರೆ ಒಂದು ಕುಟುಂಬಕ್ಕೆ ಇಟ್ಟರು ಅವ್ರು. ಅದಕ್ಕೆ ಹೆಚ್ಚಿಂದೆಲ್ಲ ಸರ್ಕಾರಕ್ಕೆ ಜಮಾ ಮಾಡ್ಕೊಂಡ್ರಿ. ಓಹ್ ಎಷ್ಟು 12,000 ಎಕರೆ ಇತ್ತಲ್ಲ ನೀವು? ಹಾಂ ಹೋಗ್ಬಿಟ್ಟು ಉಳಿಲಿಲ್ಲ ಸರ್? ಇಲ್ಲ ಉಳುವನೆ ಹೊಡೆಯ ಅಂತೇಳಿ ಅದು ನಾವು ತೆಳಗೆ ಫಾರ್ಮ್ ತುಂಬಿಸ್ಬಿಟ್ರಿ. ಹೋಯ್ತದಲ್ಲ, ಯಾಕ್ತಾನೆ ಚೇಂಜ್ ಆತಲ್ರಿ. ಈಗ ಎಷ್ಟು ಉಳ್ಕೊಂಡಿದೆ ಈ ವಾಡೆಗೆ? ಯಾವಾಗ ರೀ ಈಗ ನಮ್ಮ 2-3 ಫ್ಯಾಮಿಲಿ ಕೂಡ ಒಂದು 200-300 ಎಕರೆ ಐತ್ರಿ ಅಷ್ಟೇ. ಹಾಂ ಇಲ್ಲಿ ಹೊರಗೆ ಒಂದು ಐತ್ರಿ ಇರಿಗೇಟೆಡ್ ರೀ ನಮ್ದೆಲ್ಲ. ಅಲ್ಲಿ ತೊಡೆದ ಒಂದು ಫ್ಯಾಮಿಲಿ ಐತ್ರಿ. 12,000 ಎಕರೆ ಇಲ್ಲ ಈಗ? ಇಲ್ಲ ರೀ ಈ ಕಾನೂನ ತಂದ್ರತ್ತೆ ಏನು ಹೇಳಾಕ್ತೇನೆ ರೀ. ಕರೆಕ್ಟು. ಮತ್ತು ನೀವು ಎಷ್ಟು ಮನ್ಯಾಗ ಅದಾರ ಅಷ್ಟ ಮಂದಿಗೆ ಹಚ್ಚಾವ್ರಲ್ರಿ, ಮತ್ತು ಯಾರಿಗೆ ಹಚ್ಚಾವ್ರದ್ರಿ ಅದನ್ನ ಎಕ್ಸ್ಟ್ರಾ ಅಂತೂ ಕ್ರಿಯೇಟ್ ಮಾಡಕ್ಕೆ. ಓಕೆ. ಸೊ ಈಗ ಇಲ್ಲಿ ಎಂಟ್ರೆನ್ಸ್ ಸೆಕ್ಷನ್ ಇದು ಮೈನ್ ಡೋರ್ ಸರ್? ಹಾಂ ರೀ ಮೇನ್ ಡೋರ್. ಇದಕ್ಕೆ 100-150 ವರ್ಷ ಇತಿಹಾಸ ರೀ. ಇದಕ್ಕೆ 150 ವರ್ಷ ಇತಿಹಾಸ ಐತಿ ಇದಕ್ಕೆ. ಆ ಬಾಗಿಲಿಗೆ? ಹಾಂ ರೀ. ಹಾಂ ಇದಕ್ಕೆಲ್ಲ ಇದನ್ನ ಹೊಸಾದು ಕಟ್ಟ್ಯಾರ ಇದನ್ನ. ಓಕೆ. ಅಲ್ಲೇನು ಅವಾಗ ವಾಚ್ ಸೆಕ್ಯೂರಿಟಿ ಇರ್ತಿದ್ರಿ? ಹಾಂ ಇರ್ತಿದ್ರಿ. ಹಾಂ ಸಣ್ಣಗಿದಾಗ ಇದ್ರಿ. ಹಾಂ ರಾತ್ರಿ 9 ಈಗ ಅದು ಕ್ಲೋಸ್ ಮಾಡ್ತೀವಿ ನಾವು ಬಾಗ್ಲ. ಸಣ್ಣದೊಂದು ತೆಗ್ದಿರ್ತೀವಿ ರೀ, ಸಣ್ಣದೊಂದು ಐತೆ ಅದಕ್ಕೆ. ಅವಾಗ ಒಬ್ಬ ಮನುಷ್ಯ ಇರ್ತಿದ್ರಿ, 9 ಕ್ಲೋಸ ಮಾಡಿಬಿಡ್ತಿದ್ದ. ಆಗ್ತಾರೆ ರಾತ್ರಿ ಯಾರು ನಮ್ಮವ್ರು ಬಂದ್ರಂದ್ರೆ ಇಲ್ಲೇ ಮಲ್ಕೋತಿದ್ರಿ ಅವ. ಹಾಂ ಇಲ್ಲಿ ಮಲ್ಕೋತಿದ್ದ, ಅವ್ನು ತೆಗಿತಿದ್ದೆ ಆ ಥರ. ಓಕೆ ಬಾಗ್ಲ. ಸೂಪರ್. ಆಮೇಲೆ ಇಲ್ಲಿ ಬರೋದು. ಹಾಂ ಒಳಗೆ ಇದೇನಿದು? ಇದು ಸ್ಪೇಸ್ ರೀ ಇದಕ್ಕೆ. ಈ ಪೂರ್ವಿ ಸ್ಪೇಸ್ ಐತಿ. ಇದು ಈ ವಾಡೆ ಅಂದ್ರೆ ಹಿಂಗೆ ಎಂಟ್ರಿ ಐತ್ರಿ ಅದು. ಆ ಗೇಟ್ ಅದ ಅಲ್ಲಿ ಮುಂದೆ. ಹಾಂ ಹಿಂಗೆ ಎಂಟ್ರಿ ಐತ್ರಿ ಅದು. ಹಾಂ ಇಲ್ಲಿ ಎಂಟ್ರಾಗಿ ಜನ ಇಲ್ಲಿ ಕಾಯೋದೇನ್ರಿ? ಹಾಂ ಇಲ್ಲಿ ಅಂದ್ರೆ ಕಾಯೋದಂದ್ರೆ ಏನ್ರಿ, ಇವ್ರ ಜಮೀನ ಸಾಗಿಸ್ತಿದ್ರು ಅವಾಗ. ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಡ್ತೀವಿ. 1 ವರ್ಷಕ್ಕೆ ಇಂತೆಷ್ಟು ಕೊಡೋದು ಆ ಭೂಮಿ ಮೇಲೆ ರೀ. ಆ ಭೂಮಿ ಕ್ವಾಲಿಟಿ ಮೇಲೆ ಎಷ್ಟು ಎಕರೆ ಇಂತೆಷ್ಟು ರೊಕ್ಕ ನಮ್ಗೆ ಕೊಟ್ಟು ಬಿಡೋದು. ಅಷ್ಟು ದುಡ್ದು ಕೊಟ್ಟಿಂದ ಉಳ್ದ ಒಂದು ಲಾಭ ಮಾಡ್ಕೊಳ್ಳೋದು. ಹಿಂಗೆ ಸಿಸ್ಟಮ್ ಐತ್ರಿ ಇದು. ಅದು ಇದು ಪೂರ್ವಿ ಇದೆ ಇದು ರೀ. ಇಲ್ಲಿ ಆಡಳಿತ ವ್ಯವಸ್ಥೆ ನಮ್ದು ಇದು ರೀ. ಇಲ್ಲಿ ಏನಿರ್ತದ್ರಿ, ನಾವು ರೀಸೆಂಟ್ ಇದನ್ನ ಪ್ಯಾಕ್ ಮಾಡೀವಿ ಅಷ್ಟೇ. ಇದನ್ನ ಪ್ಯಾಕ್ ಮಾಡ್ರ? ಹಾಂ ಪ್ಯಾಕ್ ಮಾಡೀವ್ರಿ. ಏನಿತ್ತು ಇಲ್ಲಿ? ಇಲ್ಲಿ ಒಂದು ಸಾದಾ ಒಂದು ಕಟ್ಟಿತ್ರಿ ಅದು. ರೈತರು ಬಂದು ಇಲ್ಲೇ ಕುಂಡ್ರುದ್ರಿ. ಹಾಂ ಏನ್ರಿ ಅಲ್ಲೆಲ್ಲ ಪಾಳೆ ಅದು ತುಂಬ್ಕೋತಿದ್ರಿ. ಟ್ಯಾಕ್ಸ್ ಅಲ್ಲಿ. ಮತ್ತು ಅವಾಗೆಲ್ಲ ನಡ್ಕೊಂಡು ಬರ್ಬೇಕು, ಬಂಡ್ಯಾಗ ಬರ್ಬೇಕು, ಸೈಕಲ್ ಮೇಲೆ ಬರ್ಬೇಕು, ಹಿಂಗೆ ಪರಿಸ್ಥಿತಿ. ಆ ಟ್ಯಾಕ್ಸ್ ಅವ್ರು ನೇಮಿಸ್ತಿದ್ರು. ಅಲ್ಲಿ ಕಾರ್ಕೊಂಡ್ರಿದ್ರು. ಅವ್ರು ಟ್ಯಾಕ್ಸ್ ತುಂಬಿದ್ರೆ ಅವ್ರಿಗೆ ಮತ್ತು ಹೋಗಾಕ ಬರಾಕ ಎಲ್ಲ ತೊಂದರೆ ಆಕಿತ್ತಲ್ಲ. ಆ ಕಡೆ ದೂರ ಹಳ್ಳಿಯಿಂದ ಬರ್ಬೇಕಲ್ಲ, ನಡ್ಕೊಂಡು ಬರ್ಬೇಕು, ಗಾಡಿ ಮೇಲೆ ಬರ್ಬೇಕು. ಆ 33 ಹಳ್ಳಿ ಜನ. ಹಾಂ ಅವ್ರು ರೈತರು ಬರ್ತಿರ್ಲಿಲ್ಲ. ಅವ್ರಿಗೆ ಊಟದ ವ್ಯವಸ್ಥೆ ಇರ್ತೈತಿ ಇಲ್ಲಿ ಒಳಗೆ. ಹಾಲ್ಟು ಮಾಡ್ತಿದ್ರು. ಅಂದ್ರೆ ಆ ರೈತರು ಯಾರು ಇವರು ಈ ವಾಡೆ ಮಾಲೀಕರು ಭೂಮಿನ ಅವ್ರಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋದು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವ್ರಿಗೊಂದಷ್ಟು ದುಡ್ಡು ಕೊಡೋದು. ಅವ್ರು ಅದರಲ್ಲಿ ಎಕ್ಸ್ಟ್ರಾ ಬಂದ್ರೆ ಉಳಿಸ್ಕೊಳ್ಳೋದು. ದುಡ್ಡು ಹೆಚ್ಚು ಲಾಭ ಅವ್ರು ಮಾಡ್ಕೊಳ್ಳೋದು. ಅದೇ ಈಗಲೂ ಉಣ್ಣಕ್ಕೆ ಹಾಕೋದು ಅಂತ ಕರಿತಾರಲ್ರಿ ಭೂಮಿ? ಹಾಕ್ತಾರಲ್ಲ. ಹಂಗಾರೆ ಸಿಸ್ಟಮ್. ಆದ್ರೆ 1 ವರ್ಷ ಅದ ಹಿಂಗೆ ಸಿಸ್ಟಮ್. ವರ್ಷಕ್ಕೆ ಚೇಂಜ್ ಆಗ್ತಿತ್ತು. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದು ಮ್ಯಾಗ ಮೊದಲ ರಾಜಾಗ ಕಟ್ತಿದ್ರಿ, ಸಂಸ್ಥಾನಿಕರಿಗೆ ಕಟ್ತಿದ್ರು. ಆದಿಲ್ಸಾಯಿ ನಮ್ಕ ಮ್ಯಾಗ ಒಂದು ಸ್ಟೆಪ್ ಇತ್ತು ರೀ. ಇದನ್ನು ಸಂಸ್ಥಾನಿಕರ ಸಾಂಗ್ಲಿ ಪಟವರ್ಧನ ಸರ್ಕಾರ ಅಂಡರ್ಟೇಕಿಂಗ್ ಇದ್ರಿ ಇದು. ಹಾಂ ಅದ್ರ ಮೇಲೆ ರಾಜ ಇದ್ರಿ. ಬ್ರಿಟಿಷರು ಏನು ಮಾಡ್ರಿ, ರಾಜಗಳನ್ನೆಲ್ಲ ತೆಗೆದ್ರ ಅವ್ರ. ತೆಳಗಿನ ಸಿಸ್ಟಮ್ ಹಂಗೆ ಉಳಿಸ್ರೆ ಅವರ ರಾಜ್ಯ ಆದ. ಅವ್ರೇ ಇವ್ರು ಒಪ್ಕೊಂಡ್ಬಿಟ್ರಿ. ಇವ್ರು ತೆಳಗಿನವ್ರ ಅವ್ರನ್ನ ಒಪ್ಕೊಂಡ್ರಿ ಇವ್ರ. ಒಪ್ಕೊಂಡ್ಬಿಟ್ರು? ಹೌದ್ರಿ. ಕರೆಕ್ಟ್. ರಾಜನ ತೆಗಿತಂದ್ರೆ ಕಂಟ್ರೋಲ್ ಬತ್ತಿರ್ಲ ಡೈರೆಕ್ಟು. ಹಾಂ ಅಲ್ಲಿ ಅವರ ಕೂತ್ ರಾಜನ ಸೀಟ್ದಾಗ ಅವ್ರನ್ನ ಇವ್ರು ಒಪ್ಕೊಂಡ್ರು. ಸಂಸ್ಥಾನಿಕ ಒಪ್ಕೊಂಡು ದೇಶಗತಿ ಒಪ್ಕೊಳ್ಳೋದು ಏನು ಪ್ರಶ್ನೆ ಐತೆ. ಸಂಸ್ಥಾನಿಕರು ಒಪ್ಕೊಂಡ್ಬಿಟ್ರೆ ಅವ್ನು ಕೊಡ್ತಿದ್ರೆ ಟ್ಯಾಕ್ಸ್ ಇವ್ರು ಕೊಡಾಕತ್ರಿ. ಇಷ್ಟ ಆಗ್ತದೆ. ಬ್ರಿಟಿಷ್ನವ್ರು ಕೊಡಕತ್ತ. ಸೂಪರ್. ಸೊ ಇಲ್ಲಿ ರೈತರು ಬಂದು ಕೊಡೋದು. ಹಾಂ ಕೊಡ್ರಿ. ಒಳಗೆ ಹೋಗಿ ನೋಡ್ರಿ ಬರ್ರಿ. ಓಕೆ ಬರ್ಬೋದಾ ಸರ್? ಬರ್ರಿ ಬರ್ರಿ ಬರ್ರಿ. ಇದು ರೀ ಆಡಳಿತ ವ್ಯವಸ್ಥೆ ರೀ ಅದು. ಹಾಂ ಇಲ್ಲೆಲ್ಲ. ಏನು ರೀ ಇದಕ್ಕೆ ನೀವು ಅಲ್ಮೇರ ಆಯ್ತೀರಿ ಇಂಗ್ಲೀಷ್ನಾಗ. ಕಪಾಟ್ರಿ ನಾವು ನಮ್ಮ ಶಬ್ದ ಅದು. ಅಲ್ಲಿ ಹೋಗ್ಲ ನಾನು? ಹಾಂ ರೀ ಓಕೆ. ಹಾಂ ಇದು ಕಪಾಟ್ರಿ ಇದೆ. ಯಾವ ಸರ್? ಇವ ಸರ್? ಹಾಂ ಅದ ರೀ. ಅವೆಲ್ಲ ಕಂಟಿನ್ಯೂ ರೀ ಅದ. ತೆಗಿಬೋದಾ? ಹಾಂ ತೆಗೀರಿ. ಅವ ಏನು ಸಾಮಾನು ಇಟ್ಟಾರೆ ಅಷ್ಟರಿಗೆ. ಹಾಂ ಈಗ ಅವಾಗ ಪೂರ್ವಿ ಒಬ್ಬ ಕಾರ್ಕೊಂಡ್ರಿ ಒಬ್ಬ ಇದಕ್ಕೆ. ಹಾಂ ಅಂದ್ರೆ ಕ್ಲರ್ಕ್. ಓಹೋ. ಅದಕ್ಕೆ 2-3 ಹಳ್ಳಿ. ಹಾಂ ಇದಕ್ಕೆ ಹಾಂ ಪೇಪರ್ಸ್ ಇರ್ತಿತ್ತು ರೀ ಇಲ್ಲಿ. ಓಕೆ. ಹಾಂ ಹಂಗೆ ಕುಂಡ್ರದ್ ನೋಡ್ರಿ. ಒಳಗಡೆ ಪೇಪರ್ಸ್ ಇಟ್ಕೊಳ್ಳೋದು. ಕೊಡೋದ್ರಿ. ಅವ ರೈತ ಇಲ್ಲಿ ಬರೋದು, ಟ್ಯಾಕ್ಸ್ ಕೊಟ್ಟೋದು, ಹೋಗೋದು. ಸರಿ ಪೇಪರ್ ಮೂಮೆಂಟ್ ಇದೆ ಸರ್. ಅದೇ ಇಲ್ಲೊಂದು ಇದನ್ನು ನೋಡಿಲ್ಲ ನಾ ರೀ, ಹೇಳೋದಕ್ಕೆ ಅಷ್ಟೇ. ಅಲ್ಲಲ್ಲ, ಬಟ್ ಇಲ್ಲಿ ಇದಿರ್ತಿತ್ತಲ್ಲ, ಅದೇ ಒಂದು ಐತ್ರಲ್ಲ. ಈಗ ಅದ್ರ ನಮ್ಮಲ್ಲಿ ರೀ ಬರೆಯೋದು ಆ ಮೇಜ್ ಇರ್ತಿತ್ತಲ್ಲ. ಐತ್ರಿ. ಇಲ್ಲಿ ಕೊಡು ಅಂದ್ರೆ 2 ಹಳ್ಳಿಗೆ ಒಂದೊಂದು. ಹಾಂ 2 ಹಳ್ಳಿ ರೀ, 3 ಹಳ್ಳಿ
ಕೊಂಡು ಹಿಂಗೆ ಕಂಟಿನ್ಯೂ ಇದೇ ಸಿಸ್ಟಮ್ ಈ ಕಡೆ ಇತ್ತು ರೀ. ಸೊ ಇಲ್ಲಿ ಒಂದು 2 ಹಳ್ಳಿ, ಇಲ್ಲೊಂದು 2 ಹಳ್ಳಿ, ಹಾಂ ರೀ. ಈ ಥರ ಇಲ್ಲೊಂದು 4 ಹಳ್ಳಿ, ಹಾಂ ರೀ. ಈ ಥರ ಫುಲ್ ಥ್ರೂ ಔಟ್ ಇದೆ. ಹಾಂ ವಾವ್, ಯಾಕಂದ್ರೆ 33 ಹಳ್ಳಿ ಒಬ್ಬ ನೋಡೋಕ್ಕಾಗಲ್ಲ ಅಂತ. ಹಾಂ ಸಿಸ್ಟಮ್ ರೀ. ಸೂಪರ್ ಸರ್. ಸರ್ ಈ ಮೆಟ್ಲು ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡೋರೆ. ಹಾಂ ದೇಸಾಯಿ ಸರ್ ಹೌದು ರೀ. ಹಾಂ ರೀ. ಈ ಮೆಟ್ಲು ನೋಡಿ ಸರ್, ಕಲ್ಲಿನ ಮೆಟ್ಲು ಎಷ್ಟು ಚೆನ್ನಾಗಿದೆ. ಚೀಲ ತೊಗೊಂಡು ಏರ್ತಿದ್ರಿ ನಾವು ಸಣ್ಣಾಗಿದ್ದಾಗ. ಜೋಳದ ಚೀಲ, ಗೋಣಿ ಚೀಲ. ಚೀಲ ಹತ್ಕೊಂಡು. ಈಗ ನಮ್ಗೆ ಹಂಗೆ ಏರಕ್ಕೆ ಬರಂಗಿಲ್ಲ ರೀ ಅವು. ಇದು ಏನೈತೆ ರೀ, ನಿಮ್ಮ ಇದ್ರ ಕಡೆ ಭಾಳ ಇರ್ತೈತಿ ಇದು, ದಕ್ಷಿಣ ಕರ್ನಾಟಕ. ಅವು ಹಿಂಗೆ ಮನೆಗಳು ಭಾಳ ಇರ್ತಾವೆ ನಿಮ್ಮ ಕಡೆ. ನಮ್ಮಲ್ಲಿ ಇದಾವೆ ರೀ ಕೋರ್ಟ್ ಆಡೋದು ತೊಟ್ಟಿ ಮನೆ ಅಂತ. ಹಾಂ, ತೊಟ್ಟಿ ಮನೆ ಇರ್ತಾರಲ್ಲ. ಅದಕ್ಕೆ ನಮ್ಮ ಇದನ್ನು ಸಿಸ್ಟಮ್ ನನಗೆ ಒಬ್ಬರು ಸ್ವಾಮಿಗಳು ಹೇಳಿದ್ರಿ, ನನಗೆ ಗೊತ್ತಿಲ್ಲ. ಇದನ್ನು ಯಾಕೆ ಮಾಡ್ತಾರೆ ಅಂದ್ರೆ ರೀ, ಇದ್ರ ಮೂಲ ಉದ್ದೇಶ ಈ ನೀರು ಬೀಳ್ಬೇಕು ಅನ್ನೋ ಒಂದು ಉದ್ದೇಶ ಇರ್ತೈತಿ, ಹಿಂಗೆ ಸಿಸ್ಟಮ್ಗೆ ಉದ್ದೇಶ ಇರ್ತೈತಿ. ಆದ್ರೆ ಧ್ರುವ ನಕ್ಷತ್ರನ ಕೆಡುವ ಸಲುವಾಗಿ ಹಿಂಗೆ ಮಾಡ್ತಾರತ್ರಿ. ಅಂದರೆ ಧ್ರುವ ಅಥವಾ ಒಂದು ನಕ್ಷತ್ರ ಬರ್ತೈತೆ ರೀ, ಅದು ಇಲ್ಲಿ ಬಂದಾಗ ಇಲ್ಲಿ ಅದ್ರ ಬೆಳಕು ಬೀಳ್ಬೇಕು. ಹಾಂ, ಆ ಮೂಲ ಉದ್ದೇಶ ಐತೆ ಅದ್ರ. ಅದಕ್ಕೆ ಅದು ಬಿದ್ದರೆ ಏನು ಅದು ಏನೋ ಅಂದ್ರೆ ಶುಭ ಇರ್ಬೇಕಲ್ರಿ, ಶುಭ ಇರಬೇಕು. ಇದನ್ನು ನನಗೆ ಬಿದ್ರಿ ಸ್ವಾಮಿಗಳು ಹೇಳಿರಿ. ಚಿಕ್ಕಲಿಕೆತ್ತಿಗೆ ಒಂದು ಬಿದ್ರಿ ಒಂದು ಹಳ್ಳಿ ಬರ್ತೈತೆ ರೀ, ಕುಮಾರೇಶ್ವರ ಮಠದ ಇದ್ದಾರೆ ಅವರು. ಓಕೆ, ಧ್ರುವ ನಕ್ಷತ್ರದ ಬೆಳಕು ಬಿದ್ದರೆ ಶುಭ ಅಂತ ಅವ್ರು ಒಂದು ಆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿರ್ತಾರೆ. ಸೂಪರ್ ಸರ್. ಮತ್ತು ತುಂಬ ನೀಟಾಗಿ ಚೌಕವಾಗಿ ಮಾಡಿದ್ದಾರೆ ನೋಡಿ ಸರ್. ಇದನ್ನು ಏನೈತೆ ರೀ, ಮೊದಲು ಇಷ್ಟ ಐತೆ ರೀ ಇದು. ಹಾಂ, ಇಷ್ಟ. ಆಮೇಲೆ ಇದನ್ನು ನಮ್ಮ ಅಜ್ಜ ಮುಂದೆ ಮೂವ್ ಮಾಡ್ಯಾನ, ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸರ್ ಇಲ್ಲಿ ಬನ್ನಿ, ಇಲ್ಲೇನೋ ಇದೆಯಲ್ಲ ಸರ್ ಕಟ್ಟಾಕಕ್ಕೆ. ಇವು ಮೊದಲಿಂದ ಅದಾವ್ರಿ, ಏನ್ರಿ ಕಟ್ಟಾಕ ಮಾಡಾಕ ಅಂತ ಹೇಳಿ. ಏನು ಕುದುರೆ ಇರ್ತೈತೆ ಸರ್? ಕುದುರೆ ಆಚೆ ಕಡೆ ಕಟ್ತಿದ್ರತ್ ರೀ. ಕುದುರೆ ಕಟ್ಟೋ ಬೇರೆ ಇದೆ. ಅಂದರೆ ಮನೆಯೊಳಗೆ ಕಟ್ಟರು ಆಚೆ ಕಡೆ ಇರ್ತಿದ್ರು, ಆಚೆ ಕಡೆ. ಓಕೆ ಸರ್, ಇದೆಲ್ಲ ಅದೇ 500 ವರ್ಷದ ಕಲ್ಲೇ. ಹಾಂ ರೀ, ಎಲ್ಲ ಪೂರ್ವಿನ ಐತ್ರಿ ಇದು, ಪೂರ್ವಿನ ಐತ್ರಿ ಸರ್. ಇದೆಲ್ಲ ಏನು ಮರ ಸರ್ ಇದು? ಇದು ಸಾಗವಾಣಿ ಕಟ್ಟಿಗೆ ಐತ್ರಿ ಅದೆಲ್ಲ. ಟೀಕ್. ಹಾಂ, ಸಾಗವಾಣಿ ಅಂತಾರೆ ನಮ್ಮ ಉತ್ತರ. ಅರಮನೆ ಟೀಕು ಇದೆಲ್ಲ ಸಾಗವಾಣಿನ ಐತ್ರಿ. ಒಬ್ಬ ಗ್ರೇಟ್ ಸರ್. ಈಗ ನಿಮ್ಮ ವಾಡೆ ಮಾಲೀಕರು ಅಥವಾ ವಾಡೆ ದಣಿಗಳು ಇಲ್ಲಿ ಕೂಡೋರೇನು ಸರ್? ಇಲ್ಲೇ ನಮ್ಮ ಅಜ್ಜ ಕುಂಡಿರ್ತಿದ್ರು, ನಮ್ಮ ಅಜ್ಜನ ಅಪ್ಪ ರೀ ಇಲ್ಲಿ ಕುಂಡಿರ್ತಿದ್ರಿ. ಪಾಯಪ್ಪ ದೇಸಾಯಿ ರೀ. ಇಲ್ಲಿ ಏನೈತ್ರಿ, ಕಾರ್ಬಾರಿ ಕುಂಡಿರ್ತಿದ್ರಿ. ಅಂದ್ರೆ ಮುಖ್ಯ ಇದನ್ನ ಚೀಫ್ ಸೆಕ್ರೆಟ್ರಿ. ಅಲ್ಲಿ IAS ಆಗಿನ IAS ಬರ್ಕೂರೋರು. ಇಲ್ಲಿ CM ಅಲ್ಲ IAS. ಹಾಂ, ಕೊಂಕಣಿ ಬ್ರಾಹ್ಮಣರ ಇದ್ರಿ ರೀ ಅವರು. ಯಾರು ಅಪ್ಟೆ ಆಯ್ತು, ಒಂದು ಫ್ಯಾಮಿಲಿ ಆಯ್ತು. ಅಂದರೆ ಅವರು ಅವ್ರ ಫ್ಯಾಮಿಲಿ ಇಲ್ಲೇ ಐತ್ರಿ. ಜಮೀನು ಇತ್ತು, ಜಮೀನು ಕೊಟ್ಟಿರು, ನಮ್ಮ ಅವ್ರೊಳಗೆ ಮನೇನು ಕೊಟ್ಟಿರು. ಅಂದರೆ ಈ ಆಡಳಿತ ನೋಡೋರು ಅವರಿಬ್ಬರು. ಹಾಂ ರೀ, ಮಾಲೀಕರು ಮತ್ತು ಹಾಂ ರೀ, ಅವ್ರ ಕಾರ್ಯದರ್ಶಿಗಳು. ಹಾಂ, ಸೂಪರ್. ಬರ್ರಿ ಸರ್. ಇಲ್ಲಿ ಸರ್ ಇದು ಪೂರ್ವಿನ ಐತ್ರಿ ಅದು. ನಗರಿ. ಹಾಂ, ನಮ್ಮ ಪೂಜೆ 2 ಹೊತ್ತು ಪೂಜೆ ಆಕತ್ರಿ. ಅಲ್ಲಂ ಪ್ರಭುದಾನ್ ರೀ ಒಳಗೆ ತೀರ್ದಾಗ ಹೆಂಗೆ ಐತ್ರಲ್ಲ ಅದ ಸಿಸ್ಟಮ್ ಐತೆ ನಮ್ಮಲ್ಲಿ. ಪೂರ್ವಿನ ಐತ್ರಿ ಅದ, ಪೂಜೆ ಆಗುತ್ತೆ. ಹಾಂ, ಮಾಲೀಕರು ನಾನೇ ಕೊಡ್ತೀನಿ. ಅಂದ್ರೆ ಪೂಜೆಗೆ ನುಡಿಸ್ಬೇಕು ಅಂತಿದ್ಯಾ? ಹಾಂ, ನುಡಿಸೋದ್ರಿ. ಪೂರ್ವೀರ್ ನಮ್ಮ ಭಾಗದಾಗ ಐತ್ರಿ ಅದು. ಓಹೋ, ಇದು ಅವಾಗ ನಿಮ್ಮ ಹಿರಿಯರ್ದು? ಹಾಂ ರೀ, ನಮ್ಮ ಹಿರಿಯರ್ದು. ಈ ತೀರ್ಥಹಳ್ಳಿ ಏನು ಸರ್? ಬಸವೇಶ್ವರ ತೀರ್ಥಹಳ್ಳದಲ್ಲಿ ಅಲ್ಲಂ ಪ್ರಭು ಅವರು ತೀರ್ಥಹಳ್ಳದಲ್ಲಿ ನೆಲೆಸಿದ್ದು. ಕೊನೆಗೆ ಹೌದು, ಅಲ್ಲಂ ಪ್ರಭು ಅವ್ರ ದೇವಸ್ಥಾನ ಇದೆಯಲ್ಲ, ಮಣ್ಣೆಲ್ಲ ಜೀರ್ಣೋದ್ಧಾರ ಆಗಿ ಭಾಳ ದೊಡ್ಡ ಪ್ರಮಾಣ ದೇವಸ್ಥಾನ ಕಟ್ಟಿದ್ದಾರೆ. ಅದೇ ಈಗ ಅವ್ರ ಬಸವ ಕಲ್ಯಾಣದಲ್ಲಿ ಅದು ಅನುಭವ ಮಂಟಪದಲ್ಲಿ ಇದ್ರು. ಅಂದ್ರೆ ಅವರೇ ಇಲ್ಲಿ ತೀರ್ಥಹಳ್ಳವರೆಗೆ ಬಂದಿದ್ದಾರೆ ಎಲ್ಲ. ಅಲ್ಲಂ ಪ್ರಭು ಅವರು ಒಂದು ದೊಡ್ಡ, ಅವ್ರು ಇಲ್ಲಿವರೆಗೆ ಬಂದಿದ್ದ ಇತಿಹಾಸ ಇದೆ. ಕಡೆಗೆ ಇಲ್ಲಿ ಬಂದು ಅವರು ನೆಲೆಸಿದರು ತೀರ್ಥಹಳ್ಳದಲ್ಲಿ. ಓಕೆ, ಸೊ ಇವರೆಲ್ಲ ಅಲ್ಲಂ ಪ್ರಭು ಅನುಯಾಯಿಗಳು. ಅನುಯಾಯಿಗಳು. ಈ ಕ್ಷೇತ್ರ ಎಲ್ಲ ಅದೇ ಎಲ್ಲ ಧರ್ಮದವ್ರು ನಡ್ಕೋತಾರೆ. ಜೈನರು, ಲಿಂಗಾಯತರು, ಸರ್ವಧರ್ಮ ಅಲ್ಲಂ ಪ್ರಭುವಿಗೆ ಶರಣರು. ಇದು ಪೂರ್ವಿನ ರೀ. ಇದು ಏನು ಸರ್? ಇದು ಮದನಾದಿ ಅಲ್ಲಂ ಪ್ರಭು ರೀ ಇವನ ರೀ. ಇದು ತೀರ್ಥದ ಹಿಂಗೆ ಐತ್ರಿ. ಈಗ ಸತ ರೀಸೆಂಟ್ಲಿ ಹಿಂಗೆ ಐತ್ರಿ ಅದು. ಶ್ರೀ ಮದನಾದಿ ಅಲ್ಲಮ ಪ್ರಭು ಬೃಹನ್ ಮಠ ತೀರ್ಥಹಳ್ಳ ಅಲ್ಲಿ ನಮಗೆ ಸೇವಾ ನಮಗೆ ಐತ್ರಿ ಅದು. ಅಂದ್ರೆ ಉತ್ಸವದಾಗ ಈಗ ನೀವು ವೀರೇಂದ್ರ ಹೆಗಡೆ ಅವ್ರದ್ದು ನೋಡ್ಯಾರೇನು? ಯಾವುದೋ ಉತ್ಸವ ಇದ್ರೆ ಅವ್ರು ಹೆಂಗೆ ಮುಂದೆ ಇರ್ತಾರಲ್ಲ ಅವರಲ್ಲಿ ಮಂಜುನಾಥ ಸ್ವಾಮಿದ ಹಂಗೆ ಅಲ್ಲಿ ತೀರದಾಗ ಏನು ಸೇವಾ ಆಗ್ತೈತೆ ರೀ. ಅವಾಗ ಇವರು ನಮ್ಮವ್ರು ನಾವು ಅಟೆಂಡ್ ಇಡಬೇಕಾಗ್ಯತ ಅದಕ್ಕೆ. ಓಕೆ, ಕಂಪ್ಲೀಟ್. ನಿಮ್ಮ ಕುಟುಂಬ ಮೂಲತಃ ತೀರ್ಥಹಳ್ಳ ಮೂಲದವರು? ಹಾಂ, ತೀರ್ಥಹಳ್ಳ ಇದ್ರಿ, ಆಮೇಲೆ ಇಲ್ಲಿ ಶಿಫ್ಟ್ ಆಗಿದೆ. ಅದು ಅಲ್ಲಂ ಪ್ರಭುನ ಸರ್ ಅದು? ಹ್ಞೂ ರೀ, ಹಿಂಗದಾನ್ರಿ ಅಲ್ಲಿ ತೀರದ. ಈಗ ಹೆಂಗೈತಿ ಹಿಂಗೆ ರೀ ಸರ್. ಇದರಲ್ಲಿ ಪೂಜೆ ಐಟಮ್ಸ್ ಸರ್? ಹಾಂ ರೀ, ಇವೆಲ್ಲ ಪೂಜೆನ ಅವಕ್ಕೊಂದು ಇದನ್ನ ಐತ್ರಿ. ಅದು ಅವು ಮುಚ್ಚಂಡಿದ್ರಿ ಅಪ್ರಿ, ಹನುಮಪ್ಪ ರೀ, ಈಶ್ವರ ರೀ, ಪೂರ್ವಿನ ಅದಾವ್ರಿ. ಓಕೆ, ಇವು ಕಳಸ್ರಿ. ನವರಾತ್ರಿಯಾಗಿ ಇವೆಲ್ಲ ಸ್ವಚ್ಛ ಮಾಡಿ ಮತ್ತೆ ಇಟ್ಟುಬಿಡುದ್ರಿ ಹಿಂಗೆ. ಹಾಂ. ಆಗ ಇಲ್ಲಿ ತುಂಬ ಪ್ರತಿದಿನ ದೇವ್ರ ಪೂಜೆ ನಡೀತಿದ್ವಿ. ನಡೀತಿತ್ರಲ್ಲ
ನಡೀತಿತ್ತು ಈಗೂ ನಾವು 2 ಹೊತ್ತು ಮಾಡತ್ತೀವಿ ರೀ. 2 ಹೊತ್ತು ಮುಂಜಾನೆ ಅಂದ್ರೆ ಇದು ನಮ್ಮ ಸಿಸ್ಟಮ್ ಹೆಂಗೈತೆ ಅಂದ್ರೆ ದೇವ್ರ ಎಲ್ಲ ಮಾಡೋದು ಹಿರಿ ಮಗ್ಗಿ ಇರ್ತೈತೆ ರೀ. ಹಿರಿ ಮಗನಿಗೆ ಮನೆತನದ ಹಿರಿ ಮಗ್ಗಿ ಇರ್ತೈತೆ ರೀ. ನಮ್ಮ ಅಜ್ಜ ಹಿರಿಯವ್ರೆ ಅದ್ರಾಗ ನಮ್ಗೆ ದೊಡ್ಡ ಕಾಕಾಗಿ ಬರ್ತಾರೆ ಅದು ಅವ್ರು ಮಾಡ್ತಾರೆ. ನೀವು ಎಷ್ಟನೇವ್ರು ನೀವು? ನಮ್ಮ ಫಾದರ್ ಸಣ್ಣವ್ರು ರೀ. ನಾ ಹಿರಿ ಮಗ ಇರೋಲ್ಲ, ಯಾಕೆ ನನಗೆ ಸಂಬಂಧ ಬರಂಗಿಲ್ಲ ಅದು. ಫಸ್ಟ್ ಮಗ ಚೊಚ್ಚಲ ಮಗ್ಗ ಹಾಕೋತ್ ಹೋಗತ್ರಿ ಅದು ಚೇಂಜಸ್. ಈಗ ನಿಮ್ಮ ದೊಡ್ಡಪ್ಪನ ಮಗನಿಗೆ ಆಗತ್ತೆ. ಹಾಂ ರೀ, ದೊಡ್ಡಪ್ಪನ ಮಗ ದೊಡ್ಡ ಮಗ್ಗ ಆಕೈತ್ರಿ. ದೊಡ್ಡ ಮಗ ಹಾಂ ಹಿಂಗೆ ಇರ್ತೈತೆ ರೀ. ಚೊಚ್ಚಲ ಮಗ ರೀ. ನಮ್ಮ ಉತ್ತರ ಕನ್ನಡ ಭಾಷೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ. ಚೊಚ್ಚಲ ಮಗ ಮೊದಲನೇವರು ಅಂದರೆ ಫಸ್ಟ್ ಮಗ ಹುಟ್ಟಿದ್ರೆ ಒಂದು ಬೆನಿಫಿಟ್. ಅವಂಗ ಹಕ್ಕು ಬಾಧ್ಯತೆಗಳು ಎಲ್ಲ ಅವಂಗ ರೀ. ನಾವೀಗ ಎಲ್ಲ ಕೂಡಿ ಮಾಡ್ತೀವಿ ಅಂದ್ರೂ ರೀ ಅದು ನಮಗೆ ಇದನ್ನ ಇರಂಗಿಲ್ಲ ರೀ. ಆದ್ರೆ ಹಕ್ಕು ಅವಂಗ ಇರೋದು ರೀ. ನಾವು ಹಂಗೆ ಸೈಡ್ ಇದ್ದು ಮಾಡ್ಬೋದು ಅಷ್ಟೇ ರೀ. ಆದರೆ ಏನು ಅಧಿಕೃತ ಅವನ ರೀ. ಇದು ಮಾತ್ರ ಸತ್ಯ ರೀ. ಇದನ್ನೇನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಅವ್ರಿಗೆ ಅಪ್ಪಿ ಸಮಸ್ಯೆ ರೀ ನೆಕ್ಸ್ಟು. ಹಾಂ ಹಂಗೆ ಅಂದ್ರೆ ರೀ ಅವಂಗ ಇರ್ತೈತಿ ರೀ ಅದು. ಓಕೆ ಓಕೆ. ಇದು ಅಪ್ತಾಗಿರಿ ರೀ. ಪಾಲ್ಕಿ ಹೊತ್ನಾಗ ಹಿಂದೆ ಹಿಡಿದಿರ್ತಾರೆ ಗೊತ್ತೈತೇನು ರೀ. ಜಂಡ ಮತ್ತು ಹಿಂಗೆ ಒಂದು ರೌಂಡ್ ಇರ್ತೈತ್ರಲ್ಲ, ಅಪ್ತಾಗಿರಿ ಐತಿವ್ರಿ ನಾವು ಅದಕ್ಕೆ ಈ ಕಡೆ ಭಾಷೆದಾಗ. ಅಂದರೆ ನಿಮ್ಮ ಲೋಗೋ ಥರ. ಹಾಂ ಹಿಂದ್ರಿ ಅದು ದೇವ್ರಿಗೆ ಹಿಡಿತೀರಿ ರೀ ಅದು. ದೇವ್ರಿಗೆ. ಓಕೆ. ಈಗಲೂ ಹಿಡಿತೀರಲ್ರಿ? ಇಲ್ರಿ, ಹಳೆಯವು. ಹಾಂ ಪೂರ್ವಿ ನಾ ಏನು ನೋಡಿಲ್ಲ ರೀ ಅದನ್ನು. ನಮ್ಮ ಹಿರಿಯರು ಇದು ಮಣ್ಣು ಬರ್ರಿ ಇಲ್ಲಿ ಕುಂತ್ಬಿಡೋದು ಮಾಲೀಕರು. ಅವಾಗ ತಳಗೆ ಎಲ್ಲ ಸಿಸ್ಟಮ್ ರೀ. ಈಗ ಚೇಂಜಸ್ ಆದದ್ದು. ಓಕೆ. ಇವ್ರು ನಮ್ಮ ದೊಡ್ಡವ್ರ ಕಾಕ ರೀ. ನಿಮ್ಮ ದೊಡ್ಡಪ್ಪ? ಹಾಂ. ನಮ್ಮ ಅಜ್ಜನಿಂದ ಇವ್ರಿಗೆ ಬರ್ತೈತೆ ರೀ. ಹಾಂ. ಇವರಿಂದ ಇವ್ರ ಚೊಚ್ಚಲ ಮಗ ಬರ್ತೈತೆ ರೀ. ಓಕೆ. ಇವರಿಂದ ಇವ್ರಿಗೆ ಚೊಚ್ಚಲ ಮಗ ಇವ್ರಿ ಜಕ್ಕಪ್ಪ ಅಲ್ಲಪ್ಪ ದೇಸಾಯಿ ರೀ. ಹಾಂ. ಇವ್ರ ಮಗ ಯಾರು ಸರ್? ಇವ್ರ ಮಗ ಇವ್ರಿ ದೊಡ್ಡವ್ರಿ. ಇಬ್ರು ಅದಾರ ರೀ ಅವ್ರಿಗೆ. ಇವ್ ದೊಡ್ಡವ್ರಿ ಎಕ್ಸಿಡೆಂಟ್ ಆಗಿ ಎಕ್ಸ್ಪೈರ್ ಆದ್ರಿ ಇವರೆಲ್ಲ. ಒಂದೇ ದಿನ ಧಾರವಾಡ ಕೃಷಿ ಮೇಳದಿಂದ ವಾಪಸ್ ಬರಬೇಕಾದ್ರೆ ಬೆಳಗ್ಗೆ ಸ್ಪಾಟ್ ಆಕ್ಸಿಡೆಂಟ್. ನಾವೆಲ್ಲ ಮುದೋಳದಾಗಿದ್ದೀವಿ. ನಾನು ಸಂಗಮೇಶ್ ರಾಣಿ ಸುದ್ದಿ ಕೇಳಿ ಎಲ್ಲರಿಗೂ ಆಘಾತ ಆಯಿತು. ಒಂದೇ ದೇಸಾಯಿ ಕುಟುಂಬದ 4 ಜನ. ಇವ್ರು 4 ಜನ ಒಂದೇ ಸ್ಪಾಟ್ನಲ್ಲಿ. ಗಣಿ ಟ್ರಕ್ ಇರ್ತಾವಲ್ಲ, ಗಣಿ ಮಣ್ಣು ತುಂಬ್ಕೊಂಬರ್ತಾರೆ. ಅದು ಮಳೆ ಐತೈತ್ರೆ ಸಿಟಿ ಅವೆಲ್ಲ ಹಿಂದೆ ಟ್ರಕ್ಕಿಗೆ ಇದನ್ನ ಆಗೈತಿ. ಅದು ಕಾಣೇ ಇಲ್ರಿ ಇವ್ರಿಗೆ. ಮತ್ತು ರಿಫ್ಲೆಕ್ಟರು ಇಲ್ರಿ ಅದಕ್ಕೆ. ಇನ್ನೇ ಲೈಟ್ ಇಲ್ಲ. ಭಾಳ ಟೈಮ್ ಇಲ್ರಿ. 10 ಅದು ರೀ. ಬೆಳಿಗ್ಗೆ ಸಂಜೆನೇ ಆಗ್ರಿ. ಸಂಜೆ ಇಲ್ಲೇ ಮುದೋಳಕ್ಕೆ ಬಂದ ಆತ್ರಿ. ಅಯ್ಯೋ, ಯಾವಾಗ ಸರ್? 2007? ಹಾಂ, 2007 ರೀ ಸರ್. 18 ವರ್ಷ ಆತ್ರಿ. ತೀರ್ಥಂಕರ ಅಂತ ಇವು 2ನೇ ನಂಬರ್ ಕಾಕ ಮಗ ರೀ ಅವ. ಇವ್ರ ಫಾದರ ದೊಡ್ಡವ್ರಿ. ಇವ್ ಸಂದೇಶನ್ ಫಾದರ ದೊಡ್ಡವ್ರು. ಹಾಂ. ಅದೇ ಇವರು. ಹಾಂ ಸರ್. ನೀವು ಜೈನ್ಸ? ಜೈನರಲ್ಲ ನಾವು. ಜೈನರ ರೀ. ಹೌದು. ಆದ್ರೆ ಸರ್ವಧರ್ಮ ಪ್ರಿಯರ್ ನಮ್ಮ ದೇಶ ರೀ. ನಮ್ಮಲ್ಲಿ ಹೆಂಗೆ ಸಿಸ್ಟಮ್ ಐತೆ ಅಂದ್ರೆ ರೀ, ಯಾರು ಒಪ್ಕೊಂಡಿಲ್ಲ. ಎಲ್ಲ ಧರ್ಮಕ್ಕೆ ಗುರುಗಳು ಇವರು. ನಮ್ಮಲ್ಲಿ ಹೆಂಗೈತೆ ಅಂದ್ರೆ ರೀ, ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಐತ್ರಲ್ಲ, ಅದ್ರದ್ದು ಏನು ರಥದ ಕಳಶ ಇರ್ತೈತ್ರಲ್ಲ, ಅದು ನಮ್ಮ ಮನೆಗೆ ಬಂದು ಹೋಗ್ತೈತೆ ರೀ. ಸ್ಟಾರ್ಟೆಡ್ ಇಲ್ಲಿ ಬಂದ ದೇವಸ್ಥಾನಕ್ಕೆ ಹೋಗತ್ರಿ. ಮತ್ತು ನಮ್ಮ ಹಿರಿ ಮಗ ಅಂತ ಹೇಳ್ರಲ್ಲ ನಾವು, ಆ ಕಳಸ ಹೋಗಿ ತೇರ್ ಮ್ಯಾಗ ಕೂತು ಇವು ಹಿರಿ ಮಗ ಹೋಗಿ ಪಾಲ್ಕಿ ಎತ್ತಿದಾಗ ಸೇವಾ ಶುರು ಆಕತ್ರಿ. ಆ ಹಿರಿ ಮಗ್ಗ ಎಲ್ಲರೂ ಕೂಡ ಮಾಡ್ತೀವಿ. ಆವಾಗ ಬೇರೆ ರೀ ಅದೇ ಹಕ್ಕು ಬಾಧ್ಯತೆ ಹಿಂಗದವ್ರು ಸಿಸ್ಟಮ್ಗಳು. ಹಿರಿ ಮಗ ಬರ್ಬೇಕು. ಹಾಂ, ಹಿರಿ ಮಗ್ಗ ಇರ್ತೈತ್ರಿ ಅದು. ಸೂಪರ್. ಈಗ ಅವ್ರು ಹಿರಿಯವ್ರು ತೀರ್ಕೊಂಡ್ರಲ್ಲ, ಸಂದೇಶ ಅವ್ನ ಮಗ ಅದಾನ. ಅವ್ರ ಮಗು ಇತ್ತು. ಅದಾನ್ರಿ. ಓಕೆ ಓಕೆ. ಬೈ ಚಾನ್ಸ್ ಹಂಗೇನೋ ಸಮಸ್ಯೆ ಇದ್ರೆ ನೆಕ್ಸ್ಟ್ ಮಗ ನೆಕ್ಸ್ಟ್ದವ್ರು ಮಾಡ್ಬೋದು ಅಷ್ಟೇ. ಅಂದರೆ ವ್ಯವಸ್ಥೆ ಅದು ಹೇಳೈತೆ. ವ್ಯವಸ್ಥೆ ಸಿಸ್ಟಮ್ ಹೇಗೆ? ನಿಮ್ಮ ಸಿಸ್ಟಮ್ ನಮ್ಮಲ್ಲಿ ಹಿಂಗೆ ಪರಂಪರಾ ಬಂದೈತೆ ಅದು. ಬಟ್ ಈಗ ಡೆಮಾಕ್ರಸಿ ಬಂದು ಈಗೆಲ್ಲ ಬಂದಮೇಲೆ ಆಸ್ತಿ ಎಲ್ಲ ಈಕ್ವಲ್ ಡಿವೈಡ್ ಆಗುತ್ತೆ. ಆಗೈತ್ರಿ. ಆಸ್ತಿ ಇದ್ರಾಗ ಮಾಡ್ಕೋಬೇಕು ಅನಿವಾರ್ಯ. ಅದು ಮಾಡ್ಕೋಬೇಕಾದ್ರೆ ಆದ್ರೆ ಹಕ್ಕು ಬಾಧ್ಯತೆಗಳನ್ನ ನಿಮ್ಮ ಕಸ್ಕೊಳ್ಳೋದು ಇದನ್ನು ಮಾಡೋದ್ರ ಅವಶ್ಯಕತೆ ಇಲ್ಲ. ಇದನ್ನು ಮಾಡೋದ್ರಿಂದ ಇನ್ನಟ್ಟು ಕೊಲ್ಯಾಪ್ಸ್ ಹಾಕಿವ್ ನಾವು. ಮಣಿತಾನ ಕೊಲ್ಯಾಪ್ಸ್ ಹಾಕತ್ರಿ. ಅದಕ್ಕೆ ಅವನ ಮುಂದೆ ಇಟ್ಕೊಂಡು ಮಾಡ್ರ ಬಗ್ಗಿನ ಹರಿದು ಹೋತ್ರಲ್ಲ. ಸುಮ್ಮನೆ ವ್ಯಾಜ್ಯ ಮಾಡ. ಅವ್ನು ಬೆನ್ನು ಐತ್ರಿ, ಅವ್ನ ಕಡೆ ಮಾಡಿಸ್ಕೋತ ನಾವು ಮಾಡ್ಕೋತ ಹೋಗುದ್ರಿ. ಮುಂದಿನ ಪೀಳಿಗೆ ತಯಾರು ಮಾಡ್ಬೇಕಲ್ರಿ. ಅದನ್ನು ಪರಂಪರೆ ತಯಾರು ಮಾಡ್ಬೇಕ್ರಲ್ಲ. ದುಡ್ಡು ಬರ್ತೈತಿ ಹೋಗ್ತೈತಿ, ಆ ಬೇರೆ ಭಾಗ ಬೇರೆ ರೀ. ಪರಂಪರೆ ಬೇಕ್ರಲ್ಲ. ಇಲ್ಲಿ ದೇವರಾಜ ಅರಸರು 74ರಾಗ ಇದನ್ನ ಇಲ್ಲೇ ಫಾಲ್ಟ್ ಆದದ್ದು ನನ್ನ ವಿಚಾರ ಪ್ರಕಾರ. ಅವ್ರ ಆಸ್ತಿ ಎಲ್ಲ ಟ್ರೆಂಡ್ದಾಗ ಇದು ಮಾಡ್ರು ಓಕೆ ಇರಲಿ ಮಾಡ್ರೆ. ಆದರೆ ದೇವಸ್ಥಾನದ ಏನು ಆಸ್ತಿಗಳಿದ್ದವ್ರಲ್ಲ ಆ ಅರ್ಚಕರ ಹೆಸರ ಮೇಲೆ ಹಚ್ಚಿಬಿಟ್ರು ಅವ್ರು. ಮತ್ತು ಆ ಹಳಬ್ರತ್ ಇರ್ತಿದ್ರು, ಸೇವಕರ ಹತ್ರದ್ದು ಎಲ್ಲ ಹಚ್ಚಿಬಿಟ್ರು. ಅವ್ರು ಇವತ್ತಿನ ಪರಿಸ್ಥಿತಿಯಾಗ ಅವ್ರ ಒಂದು ಚಲೋ ಪರಿಸ್ಥಿತಿನೂ ಹಾಳೋಗ್ಯಾರ. ಆ ಸೇವಾಕ್ ಬರಾಕ್ತಾ ಇರಲಿಲ್ಲ ಅವ್ರು. ಯಾವ ಸೇವೆಗೆ? ಪೂಜೆಗೆ. ಹಾಂ ರೀ. ಅವ್ನು ಚಾಕ್ರಿ ಮಾಡ್ಬೇಕ್ರಲ್ಲ, ಅವ್ನು ದೇವ್ರದ್ದು ಸೇವಾ ಮಾಡ್ಬೇಕ್ರಲ್ಲ. ಮತ್ತು ಆ ಸೇವಾ ಸಲುವಾಗಿ ಇದ್ದದ್ದು ಜಮೀನು ನಾವು. ಓಕೆ. ಸೊ ಅದಕ್ಕೆ ಬರ್ತಾ ಇಲ್ಲ ಬರಬಾರ್ರಿ. ಹೊಸ ಪೀಳಿಗೆ ಬರವಲ್ರಿ. ಒಟ್ಟು ಇದೊಂದು ವೃತ್ತ ಇದೊಂದು. ಇಲ್ಲಿ ಗಣಪತಿ ಇದಾನ್ರಿ. ಹಾಂ, ಟೆಂಪಲ್ ಸರ್? ಇಲ್ರಿ, ಅದನ್ನ ಪೂರ್ವಿ ಹೆಂಗೆ ಅದಾನ್ರಿ. ಅವ
ಗಣೇಶ ಹಾಂ ಹಿತ್ತಾಳೆದು ಐತ್ರಿ, ದಿವಸ ಪೂಜೆ ಮಾಡ್ತಾರೆ ರೀ. ಓಕೆ. ಆ ಕಡೆ ಒಳಗಿಂದ ಒಂದು ಡೋರ್ ಐತ್ರಿ, ಹಾಂ ಒಳಗಿಂದ ಹೋಗುಣ್ರಿ ಬನ್ನಿ. ಈಗ ನೀನು ಆರ್ಕಿಟೆಕ್ಚರ್ ಎಲ್ಲ ಓದಿದೆಯಲ್ಲ, ಇದರ ತೊಟ್ಟಿ ಮನೆ ಕಾನ್ಸೆಪ್ಟ್ ಆರ್ಕಿಟೆಕ್ಚರ್ ಯಾಕೆ ಮಾಡ್ತಾರೆ? ತೊಟ್ಟಿ ಮನೆ ಅಂದರೆ ಮನೆ ಸೆಂಟ್ರ್ ಇಟ್ಕೊಂಡು ಕೊಟ್ಯಾಡ್ ತೆಗಿತಾರೆ. ಎಂಟ್ರೆನ್ಸ್ ಬಂದಮೇಲೆ ಸನ್ಲೈಟ್ ಅಂದರೆ ಪಾಸಿಟಿವ್ ಎನರ್ಜಿ. ಸೊ ಎಂಟ್ರೆನ್ಸ್ ಬಂದಮೇಲೆ ಎಲ್ಲ ಸನ್ಲೈಟು ಮನೆ ತುಂಬ ಸ್ಪ್ರೆಡ್ ಆಗಲಿ. ಆಮೇಲೆ ಮೇನ್ ಎಲ್ಲರೂ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದು ಲಿವಿಂಗ್ ರೂಮಲ್ಲಿ, ಹಾಲಲ್ಲಿ. ಸೊ ಅವ್ರು ಪಾಸಿಟಿವ್ ಎನರ್ಜಿಯಿಂದ ತೊಗೊಂಡು ಆಲ್ಮೋಸ್ಟ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಲಿವಿಂಗ್ ರೂಮಲ್ಲಿ. ಸೊ ಈ ಬೆಳಕು ಪೂರ ಲಿವಿಂಗ್ ರೂಮೆಲ್ಲ ಬರಲಿ, ಬೆಳಕು ಎಷ್ಟು ಜಾಸ್ತಿ ಇರುತ್ತೆ ರೋಗಾಣುಗಳು ಕಮ್ಮಿ ಇರುತ್ತೆ. ಓಕೆ. ಸೊ ಆ ಸೈನ್ಸ್ ಪ್ರಕಾರ, ಸೊ ಆ ಕಾನ್ಸೆಪ್ಟಲ್ಲಿ ಹಳೆ ಕಾಲದಲ್ಲಿ ತೊಟ್ಟಿ ಮನೆ ಅಥವಾ ಕೋಟ್ಯಾಡ್ ಸಿಸ್ಟಮ್ ಮಾಡಿದ್ದರು. ಯಾಕಂದ್ರೆ ಬೆಳಕು ಒಳಗಡೆ ಸೀದಾ ಬರಲಿ. ಹಾಂ, ಮಳೆನೂ ಬರಲಿಲ್ಲ. ಮಳೆ ಬಂದ್ರೂ ಇಲ್ಲೆಲ್ಲ ಚಾನಲ್ ಸಿಸ್ಟಮ್ ಇರ್ಬೋದು, ನೀರು ಹೊರಗೆ ಹೋಗ್ಲಿಕ್ಕೆ ಅಂಕಲ್ ಕಂಪಲ್ಷನ್ ಇರುತ್ತೆ. ಹಾಂ, ಕಂಪಲ್ಷನ್ ಇರುತ್ತೆ. ಅದು ಬಂದು ಇದನ್ನ ಮಾಡಿ ನೀರು ಡೈರೆಕ್ಟ್ಲಿ ಹೋಗ್ಬೇಕಂತೇಳಿ. ಅಂಡ್ ಬಹುಶಃ ಇನ್ನೊಂದು ಏನಂದ್ರೆ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಇಷ್ಟಕ್ಕೂ ಲೈಟ್ನಿಂಗ್ ಮಾಡಬೇಕು ಅಂತಂದ್ರೆ, ಬೆಳಕೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತಿತ್ತು. ಹೌದು. ದೀಪ ಹಚ್ಚಿ. ಸೊ ಏನಾಯ್ತು, ಇದು ನ್ಯಾಚುರಲ್ ಲೈಟ್ಸ್. ಸೊ ಇದೆಲ್ಲ ಓಪನಿಂಗ್ ಮಾಡಿದರೆ ಸೊ ಪೂರ ಹಿಂದ್ಗಡೆಯಿಂದೆಲ್ಲ ಹೋಗುತ್ತದೆ. ಈಗೆಲ್ಲ ಕವರ್ ಇದೆ ಅಂತ ಹೇಳಿ ಇಷ್ಟು ಲೈಟ್ ಪಾಸ್ ಆಗ್ತಾ ಇಲ್ಲ. ಸೊ ಇದು ಎಷ್ಟೆಲ್ಲ ಓಪನ್, ಇದೇ ಸೇಮ್ ಕಾನ್ಸೆಪ್ಟ್ ಇಲ್ಲಿ ನೋಡಿಲ್ಲ, ಅಲ್ಲಿ ತನಕ ಬೆಳಕಿದೆ, ಲೈಟೇ ಬೇಕಾಗಿಲ್ಲ. ಬೈ ಚಾನ್ಸ್ ಇದು ಕ್ಲೋಸ್ ಇದ್ದಿದ್ರೆ ಪೂರ ಎಲ್ಲ ದೀಪ ಹಚ್ಕೊಂಡು ನೋಡ್ಬೇಕು. ಹೌದು. ನಾನಲ್ಲ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.